ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ರಾಮದೇವರ ಬೆಟ್ಟ. ಸೊ ಇದು ರಾಮನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಈ ಬೆಟ್ಟದ ವಿಶೇಷತೆ ಏನು ಅಂತ ನೋಡೋಣ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲ ವಿಡಿಯೋ ನೋಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಹುಟ್ಟಿದ್ದೆ ದೊಡ್ಡಬಳ್ಳಾಪುರದಿಂದ. ಇಲ್ಲಿಂದ 100 ಕಿಲೋಮೀಟರ್ಸ್ ಆಗುತ್ತೆ ರಾಮನಗರ. ಆ್ಯಂಡ್ ನಾವು ರಾಮನಗರ ರೀಚ್ ಆದಾಗ ಅಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ಜಸ್ಟ್ 25 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಒಳಗಡೆ ಹೋದಾಗ ನಮಗೆ ಕಂಡದ್ದೇ ರಾಮದೇವ್ರ ಬೆಟ್ಟದ ಎಂಟ್ರೆನ್ಸು. ಸೊ ಬನ್ನಿ ಇಲ್ಲಿಂದ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಹೊರಟಾಗ ನಮಗೆ ಕಾಣೋದೆ ಕಾರ್ಯಸಿದ್ಧಿ ವಿನಾಯಕನ ಒಂದು ವಿಗ್ರಹ. ಈತನ ದರ್ಶನ ಪಡ್ಕೊಂಡು ಮುಂದೆ ಹೊರಟ ನಮಗೆ ಕಾಣೋದೆ ಈ ಥರ ಮೆಟ್ಲುಗಳು. ನೀವೇನು ನೋಡ್ತಾ ಇದ್ದೀರಾ ಈ ಮೆಟ್ಲುಗಳು, ಇದು ನೇರವಾಗಿ ದೇವಾಲಯವನ್ನು ತಲುಪುತ್ತೆ. ಹಾಗೆಯೇ ಪ್ರಸಿದ್ಧ ಹಿಂದಿ ಸಿನಿಮಾ ಶೋಲೆ ಚಿತ್ರೀಕರಣ ನಡೆದದ್ದು ಇದೇ ಸ್ಥಳದಲ್ಲಿ. ಈ ಬೆಟ್ಟ ಬೆಂಗಳೂರಿಂದ ಜಸ್ಟ್ 50 ಕಿಲೋಮೀಟರ್ಸ್ ಆಗುತ್ತೆ. ಸೊ ಒನ್ ಡೇ ಟ್ರೆಕ್ಕಿಂಗ್ ಹಾಕೋತೀರಾ ಅಂದರೆ ಈ ಬೆಟ್ಟ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ರಾಮದೇವ್ರ ಬೆಟ್ಟ ತುಂಬ ಮನೋರಂಜನವಾಗಿದೆ ನೋಡೋಕ್ಕಂತೂ. ಯಾವ ಇವೆಲ್ಲ ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಬೆಟ್ಟ ಹತ್ತಕ್ಕೆ. ನೋಡೋಣ ಬನ್ನಿ ಏನೇನಿದೆ, ಹೇಗಿದೆ ಬೆಟ್ಟ ಎಲ್ಲ ನೋಡೋಣ. ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುವ ಸಂದರ್ಭದಲ್ಲಿ ರಾವಣನ ಜೊತೆ ಹೋರಾಡಿದ ರಣದ್ದು ಈ ಜಟಾಯು. ಇದು ಯುದ್ಧದಲ್ಲಿ ಗಾಯಗೊಂಡರೂ ಕೂಡ ರಾಮನಿಗೆ ವಿಷಯವನ್ನು ತಿಳಿಸುವವರೆಗೂ ಬದುಕಿದ್ದು, ತಿಳಿಸಿದ ಕೂಡಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಇಲ್ಲಿಗೆ ಮೆಟ್ಟಿಲುಗಳು ಕೊನೆಗೊಳ್ಳುತ್ತೆ. ಹಾಗೆ ಪಕ್ಕದಲ್ಲಿ ನಮಗೆ ಕಾಣುವುದೇ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ತಂದೆಯ ದರ್ಶನ ಪಡೆಯೋಣ. ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ವನವಾಸದ ಸಮಯದಲ್ಲಿ ಈ ಬೆಟ್ಟದಲ್ಲಿ ಕೆಲಕಾಲ ವಾಸವಿದ್ರಂತೆ. ಸೊ ಆ ರೀಸನ್ಗೋಸ್ಕರ ಈ ಬೆಟ್ಟನ ರಾಮದೇವ್ರ ಬೆಟ್ಟ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ಹೊರಟ ನಮಗೆ ಕಂಡದ್ದೇ ಪಟ್ಟಾಭಿರಾಮ ದೇವಾಲಯ. ಈ ದೇವರ ದರ್ಶನ ಪಡ್ಕೊಂಡು ಬೆಟ್ಟ ಹತ್ತೋಣ ಬನ್ನಿ. ಈ ಎರಡು ದೇವಾಲಯಗಳ ಮಧ್ಯೆ ಸಿಗೋದೇ ನಮಗೆ ರಾಮನ ಕೊಳ. ನೋಡಿ ಎಷ್ಟು ಪರಿಶುದ್ಧವಾಗಿದೆ ಈ ಕೊಳ. ದೇವಸ್ಥಾನದಿಂದ ಹಾಗೆ ಎದುರುಗಡೆ ಬಂದರೆ ನಮಗೊಂದು ದೇವಾಲಯ ಕಾಣುತ್ತೆ. ಸೊ ಅದು ಸ್ವಲ್ಪ ಡೌನಲ್ಲಿದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಈಗ ನಾವು ಹೋಗ್ತಾ ಇರೋದು ಕೋಟೆ ಆಂಜನೇಯ ಇರ್ತಕ್ಕಂಥ ಸ್ಥಳಕ್ಕೆ. ಹಾಗೆ ಇನ್ನೊಂದು ವಿಷಯ ಏನಂದರೆ ಈ ಬೆಟ್ಟದಲ್ಲಿ ನಾವು ಅಲ್ಲಲ್ಲಿ ಕೋಟೆಯ ಅವಶೇಷಗಳನ್ನು ಕಾಣಬಹುದು. ಇದರ ಇತಿಹಾಸ ಹೇಳ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಇದನ್ನು ನಿರ್ಮಿಸಿದ್ದಾರೆ ಎಂಬುದು ಇತಿಹಾಸಕಾರರು ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಆಗಿನ ಕಾಲದಲ್ಲಿ ವಾಚಿಂಗ್ ಟವರ್ ಆಗಿಯೂ ಮತ್ತು ಶತ್ರುಗಳ ಚಲನವಲನ ಗಮನಿಸಲು ಇದನ್ನು ಬಳಸ್ತಾ ಇದ್ರು. ಈ ರಾಮದೇವ್ರ ಬೆಟ್ಟದ ಒಂದು ವಿಶೇಷತೆ ಏನು ಅಂದರೆ ದಕ್ಷಿಣ ಭಾರತದಲ್ಲೇ ಏಕೈಕ ರಣದ್ದು ವನ್ಯಜೀವಿ ಧಾಮ ಇರೋದು ಈ ಜಾಗದಲ್ಲೇ. ಸೊ ಹಂಗಾಗಿ ಇದು ಭಾಳ ಶ್ರೇಷ್ಠವಾಗಿದೆ. ಹಾಗೂ ಇಲ್ಲಿ ಅವರ ಒಂದು ಇಂಟೆನ್ಷನ್ ಏನಿದೆ ಅಂದರೆ ಸೊ ರಣಹದ್ದುಗಳ ಸಂಖ್ಯೆ ಬರ್ತಾ ಕ್ಷೀಣಿಸುತ್ತಿದೆ. ಸೊ ಆ ರೀಸನ್ಗೋಸ್ಕರ
ಅದರ ಒಂದು ಸಂತಾನೋತ್ಪತ್ತಿ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಹೋಗ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಸೊ ಅವಾಗಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ, ಕೆಳಗಡೆ ಇಳಿತಾನೆ ಇದ್ದೀವಿ. ಇನ್ನೂ ಎಷ್ಟು ಜನ ಇದೆ ಗೊತ್ತಿಲ್ಲ. ದೇವಾಲಯ ಸಿಕ್ಕಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಗೆ ಅದೇ ದಾರಿಯಲ್ಲಿ ಸಾಕ್ತಾ ಬಂದಾಗ ಈ ಕೋಟೆ ಆಂಜನೇಯ ನಮಗೆ ಸಿಗ್ತಾನೆ. ನೋಡಿ ಹೇಗಿದ್ದಾನೆ ನಮ್ಮ ಆಂಜನೇಯ. ಇಲ್ಲಿನ ಕೋಟೆಯ ಅವಶೇಷಗಳು ಹಾಗೂ ಮಂಟಪಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವೆ ಆಗಿನ ಕಾಲದಲ್ಲಿ ರಾಜಮನೆತನಗಳು ಈ ಬೆಟ್ಟವನ್ನು ಆಳಿದ್ರು ಅಂತ. ಅಲ್ಲಿಂದ ಆಂಜನೇಯನ ದರ್ಶನ ಪಡ್ಕೊಂಡು ಇನ್ನೂ ಕೆಳಗಡೆ ಹೋಗ್ತಾ ಇದೀವಿ. ಮೆಟ್ಲುಗಳಿದೆ, ಬಟ್ ಎಲ್ಲಿ ರೀಚ್ ಆಗ್ತೀವೋ ನನಗಂತೂ ಗೊತ್ತಿಲ್ಲ. ದಾರಿ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೀವಿ ನನಗಂತೂ ಗೊತ್ತಿಲ್ಲ. ಇಲ್ಲಿಂದ ನೋಡಿ ರಾಮನಗರದ ಊರು ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಅಲ್ಲಿಂದ ಕೆಳಗೆ ಇಳಿದು ಬಂದರೆ ನಾವು ಬೆಟ್ಟದ ಕೊನೆಗೆ ಬರ್ತೀವಿ. ಸೊ ಇಲ್ಲಿಗೆ ಬೆಟ್ಟ ಕೊನೆ ಆಗುತ್ತೆ ಮತ್ತು ಇಲ್ಲಿಂದ ಆಚೆಗೆ ನಮಗೆ ಕಾಡು ಪ್ರದೇಶಗಳು ಕಾಣಿಸ್ತವೆ. ಇಳಿಯೋದೇನೋ ಇಳಿದೆ ಬೆಟ್ಟನ, ಮತ್ತೆ ಹತ್ತಕ್ಕೆ ಭಾಳ ಡಿಫಿಕಲ್ಟಿ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬ ಚೆನ್ನಾಗಿತ್ತು ಇದೊಂಥರ. ಬಟ್ ಇಲ್ಲಿ ಏನಪ್ಪ ಅಂದರೆ ಹತ್ತೋ ಮೆಟ್ಲುಗಳು ಭಾಳ ಜಾರುತ್ತೆ. ಸೊ ಮಳೆಗಾಲದಲ್ಲಿ ಭಾಳ ಡಿಫಿಕಲ್ಟಿ ಆಗುತ್ತೆ. ಸೊ ನೋಡಿಕೊಂಡು ಹತ್ತಬೇಕು ಮತ್ತು ಇಳಿಬೇಕು. ಕೋಟೆ ಆಂಜನೇಯ ಹಾಗೂ ಬೆಟ್ಟದ ಕೊನೆ ಭಾಗವನ್ನು ನೋಡಿ ಆಯಿತು. ಈಗ ನಾವೇನು ಹೋಗ್ತಾ ಇದ್ದೀವಿ, ಈ ದಾರಿ ಇದು ಬೆಟ್ಟದ ಟಾಪಿಗೆ ರೀಚ್ ಆಗುತ್ತೆ. ಸೊ ಬನ್ನಿ, ರಾಮದೇವ್ರ ಬೆಟ್ಟದ ಟಾಪ್ ವ್ಯೂ ಯಾವ ಥರ ಕಾಣಿಸುತ್ತೆ, ಅದರ ಸರೌಂಡಿಂಗ್ ಎಲ್ಲ ಯಾವ ಥರ ಕಾಣುತ್ತೆ ನೋಡೋಣ. ಫೈನಲಿ ನಾವು ಬಂದಾಯ್ತು ಬೆಟ್ಟದ ಮೋಸ್ಟ್ ಪೀಕ್ ಪ್ಲೇಸ್ಗೆ. ಅದಕ್ಕಿಂತ ಮುಂಚೆ ಈಗ ನೀವೇನ್ ನೋಡ್ತಾ ಇದ್ದೀರೋ ಈ ಗುಹೆ, ಇದು ಎರಡು ಬಂಡೆಗಳ ಮಧ್ಯೆ ತುಂಬಾ ಇಕ್ಕಟ್ಟಾಗಿರ್ತಕ್ಕಂಥ ಪ್ಲೇಸ್ ಇದು. ಇಲ್ಲಿ ಚಿಕ್ಕ ಮಕ್ಕಳು ಮತ್ತೆ ಸಣ್ಣ ಇರ್ತಕ್ಕಂಥವ್ರು ಆರಾಮಾಗಿ ಇಲ್ಲಿಂದ ಮೂವ್ ಆಗ್ಬೋದು. ಮತ್ತೆ ಇಲ್ಲಿಂದ ನಾವು ಲಾಸ್ಟಿಗೆ ಮೂವ್ ಆದ್ರೆ ನಮಗೆ ಲಾಸ್ಟ್ ಅಲ್ಲಿ ಎರಡು ಬಂಡೆಗಳ ಹಿಂಭಾಗ ನಾವು ರೀಚ್ ಆಗ್ತೀವಿ. ಬಹಳ ಅಮೇಝಿಂಗ್ ಆಗಿದೆ ಅಲ್ಲ. ಹಾಗೆ ಮತ್ತೆ ಆಗ್ತಾಡ, ಬನ್ನಿ ಬೆಟ್ಟದ ಮೋಸ್ಟ್ ಅಡ್ವೆಂಚರಸ್ ಬಂಡೆನ ಹತ್ತೋಣ. ಸೊ ಇಲ್ಲಿ ನಮಗೆ ಹತ್ತೋಕೆ ಈಸಿ ಆಗ್ಲಿ ಅಂತಾನೆ ನಮಗೆ ಈ ತರ ಕಂಬಿಗಳನ್ನ ಹಾಕಿರ್ತಾರೆ. ಇದರ ಸಹಾಯದಿಂದ ನಾವು ಈಸಿಯಾಗಿ ಈ ಒಂದು ಬಂಡೆನ ನಾವು ಹತ್ಬಹುದು. ನೋ ಕಾಮೆಂಟ್ಸ್. ಫೈನಲಿ ನಾವು ಬಂದಾಯಿತು ಬೆಟ್ಟದ ತುದಿಗೆ. ಸೊ ಇಲ್ಲಿನ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಮಗೆ ದೇವಸ್ಥಾನಗಳು ಸಿಗ್ತವೆ, ಹಾಗೆ ಒಂದು ಕೊಳನೂ ಸಿಗುತ್ತೆ. ಸೊ ವಿಶ್ರಾಂತಿ ಸ್ಥಳಗಳು ಇದೆ. ಸೊ ಟಾಪಲ್ಲಿ ಬಂದರೆ ತುಂಬ ಚೆನ್ನಾಗಿದೆ. ಬಟ್ ಹತ್ತೋಕ್ಕಿಂತ ಮುಂಚೆ ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಅದೊಂದು ತುಂಬ ಕಡಿದಾಗಿದೆ. ಸೊ ಅಲ್ಲಿ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಬಟ್ ಆರಾಮಾಗಿ ಹತ್ಬೋದು. ಬಟ್ ಅಡ್ವೆಂಚರ್ ಆಗಿ ತುಂಬ ಚೆನ್ನಾಗಿದೆ ಈ ಬೆಟ್ಟ. ಪರ್ಫೆಕ್ಟ್.
ನಮ್ಮ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯಿತು. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳ ಜೊತೆ ನಾವು ಬರ್ತಾ ಇರ್ತೀವಿ. ಸೊ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಾಯ್.